ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ನಾನೀಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಟೈಮ್ ಎಷ್ಟಾಗಿದೆ ಅಂದರೆ 11 ಗಂಟೆ ಆಗಿದೆ ರಾತ್ರಿ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನು ಸ್ಪೆಷಲ್ ಅಂದರೆ ಇವತ್ತು ನಮ್ಮೂರಲ್ಲಿ ದೇವ್ರನ್ನ ಮೆರವಣಿಗೆ ಎತ್ತಿದ್ದಾರೆ. ಸೊ ನಾನು ಇವತ್ತಿಂದ ರೆಗ್ಯುಲರಾಗಿ ಬ್ಲಾಗ್ ಮಾಡಬೇಕು ಅಂದ್ಕೊತಾನೇ ಇದ್ದೀನಿ. ಬಟ್ ಕಾರಣಾಂತರಗಳಿಂದ ಕೆಲವೊಂದು ಸತಿ ಆಗ್ತಾಯಿಲ್ಲ. ಸೊ ಇನ್ಮೇಲೆ ಆಲ್ಮೋಸ್ಟ್ ವಾರಕ್ಕೊಂದು 2-3 ಬ್ಲಾಗ್ ಆದರೂ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಬಂದು ನನ್ನ ಮಗಳು ಫೋನ್ ಎತ್ತಿದ್ರೆ ಸಾಕು, ಅವಳು ವೀಡಿಯೋ ನಾನು ಮಾಡೋಕ್ಕೆ ಹೋದರೆ ಅವಳು ವೀಡಿಯೋ ಮಾಡಬೇಡ ಅಂತಲೇ ಫುಲ್ಲು ಡೈರೆಕ್ಟಾಗಿ ಹೇಳ್ತಾಳೆ. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಅವಳಿಂದ ಮಾಡೋಕ್ಕೆ ಆಗಲ್ಲ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸಾಕಾಯಿತು. ಸೊ ಬನ್ನಿ ಮತ್ತು ಇವಾಗ ಏನೇನಾಗುತ್ತೆ ಅನ್ನೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇಲ್ಲಿ ನೋಡ್ಬೋದು ಅಪ್ಪ ಮಗಳಿಬ್ಬರೂ ಮಲ್ಕೊಂಡಿದ್ದಾರೆ. ಅಪ್ಪ ಒಂದು ಕಡೆ, ಮಗಳು ಒಂದು ಕಡೆ ಮಲ್ಕೊಂಡಿದ್ದಾರೆ. ಸೊ ನಾನೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದೆ. ಸೊ ದೇವ್ರನ್ನ ಮನೆಯೊಳಗಡೆ ಕರೆದು ಪೂಜೆ ಮಾಡಿಸೋದ್ರಿಂದ ಎಲ್ಲ ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಂಡಿದ್ದೀನಿ. ಬಟ್ ಹೂವು ಇಟ್ಟಿಲ್ಲ. ಹೂವು ಇನ್ನೂ ದೇವ್ರು ಬರೋ ಸ್ವಲ್ಪ ಇನ್ನೂ ಲೇಟು. ಅದಕ್ಕೋಸ್ಕರ ಹೂವು ಇನ್ನೇನು ಮನೆಗೆ ಬರೋ ಟೈಮಲ್ಲಿ ಇಡೋಣ ಅಂದ್ಬಿಟ್ಟು ಹೂವು ಒಂದು ಇಟ್ಟಿಲ್ಲ. ಬಟ್ ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಂಡಿದ್ದೀನಿ. ಕ್ರಿಕೆಟ್ ನೋಡ್ತೀನಿ ಅಂತ ಕ್ರಿಕೆಟ್ ಹಾಕ್ಕೊಂಡು ಹಂಗೆ ಓದ್ಕೊತೀನಿ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಹಂಗೆ ಓದ್ಕೊತಾನಿಲ್ಲ, ಕ್ರಿಕೆಟು ನೋಡ್ತಾಯಿಲ್ಲ, ಹಾಗೆ ಮಲಗ್ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಅಪ್ಪ ಮಗಳು ಇಬ್ಬರು ಒಂದು. ಹಾಗೆ ಅಡುಗೆ ಮನೆಯೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿಟ್ಟಿದ್ದೀನಿ. ದೇವರು ಮನೆಯೊಳಗಡೆ ಕರೆದು ಪೂಜೆ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಪ್ರಸಾದನ ರೆಡಿ ಮಾಡಿಟ್ಟಿದ್ದೀನಿ. ಹಾಗೆ ಇದು ಮಾರ್ಕೆಟಿಂದನೇ ಹೂವು ತಂದಿದ್ರು, ಮಲ್ಲಿಗೆ ಹೂವು. ಸೊ ಅದು ಬಂದು ಶುಕ್ರವಾರ ಸಂಜೆ ತಂದಿತ್ತು. ಆದರೂ ಫ್ರಿಜ್ಜಲ್ಲಿ ಇಟ್ಟಿದ್ದಕ್ಕೆ ಎಷ್ಟು ಫ್ರೆಶ್ಶಾಗಿ ಇತ್ತು, ಮುಗ್ಗಿತ್ತು ತಂದಾಗ. ಬಟ್ ಈಗ ಎಷ್ಟು ನೀಟಾಗಿ ಎಲ್ಲ ಹೂವು ಹರಡಿದೆ ಮತ್ತು ನೀಟಾಗೂ ಕಾಣ್ತಾಯಿದೆ. ಚೆನ್ನಾಗಿತ್ತು ಮಲ್ಲಿಗೆ ಹೂವು. ಇದು ಮೆರವಣಿಗೆ ದೇವರು. ಸೊ ಇದು ವಾಹನದಲ್ಲಿ ಬರುತ್ತೆ. ಇದು ಒಂದು ಮತ್ತು ಇನ್ನು ಮನೆ ಒಳಗಡೆ 3 ದೇವ್ರು ಬರ್ತವೆ. ಸೊ ಇದು ವಾಹನದಲ್ಲಿ ಬರುತ್ತೆ. ಇದಕ್ಕೆ ಸಪ್ರೇಟ್ ಪೂಜೆ ಕೊಡ್ತೀವಿ ಮತ್ತು ಮನೆ ಒಳಗಡೆ ಬರೋಕ್ಕೆ ಸಪ್ರೇಟ್ ಪೂಜೆ ಕೊಡ್ತೀವಿ. ಸೊ ಇವಾಗ ಮನೆ ಒಳಗಡೆ ದೇವ್ರನ್ನ ಕರೆಸಿ ಪೂಜೆ ಮಾಡಬೇಕು. ಸೊ ಇವಾಗ ಮನೆಯೊಳಗಡೆ ದೇವರು ಬರ್ತಾಯಿದ್ದಾವೆ. ಸೊ ಇದು ಪ್ರತಿ ವರ್ಷ ನಮ್ಮೂರಲ್ಲಿ ಯಾವ ರೀತಿ ಮಾಡ್ತಾರೆ ಅಂದರೆ, ಶಿವರಾತ್ರಿ ಹಬ್ಬ ಆದಮೇಲೆ ಒಂದು 8 ದಿನಕ್ಕೆ ಇಲ್ಲ 15 ದಿನಕ್ಕೆ ಶನಿವಾರ ಭಾನುವಾರ ಯಾವ ದಿನ ನೋಡಿಕೊಂಡು ಶನಿವಾರ ನೈಟು ದೇವ್ರನ್ನ ಆಲ್ಮೋಸ್ಟ್ ನೈಟ್ ಒಂದು 3 ಗಂಟೆ 4 ಗಂಟೆವರೆಗೂ ದೇವ್ರ ಮೆರವಣಿಗೆ ನಡೀತಾನೆ ಇರ್ತವೆ. ಸೊ ಇವಾಗ ಪೂಜೆ ಎಲ್ಲ ಒಳಗಡೆ ಎಲ್ಲ ತೊಗೊಂಬಂದು ಪೂಜಿಸ್ತಾ ಇದ್ದೀವಿ. ಒಟ್ಟು 3 ದೇವರು ಅಂತ ಹೇಳಿದ್ನಲ್ಲ, 3 ದೇವ್ರನ್ನೂ 2 ದಿವಾನ್ ಮೇಲೆ ಒಂದು ಸೋಫಾ ಮೇಲೆ ಜಾಗ ಮಾಡಿ ಅದ್ರ ಮೇಲೆ ಬಿಳಿ ಬಟ್ಟೆ ಪಚ್ಚೆ ಹಾಕಿ ದೇವ್ರನ್ನ ಕೂರಿಸ್ತಾ ಇದ್ದೀವಿ. ಈಗ ಪೂಜೆ ಎಲ್ಲ ಕೊಡ್ತಾಯಿದ್ದೀನಿ. ಆದರೆ ಇದೊಂಥರ ಖುಷಿ ಇರುತ್ತೆ. ಅವತ್ತೆಲ್ಲ ಮನೆಯೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿರ್ತೀವಿ. ದೇವ್ರು ಬರ್ತೇನೋ ಒಂದು ಹ್ಯಾಪಿನೆಸ್ ಅಂತ ಇದ್ದೇ ಇರುತ್ತೆ. ಸೊ ಈಗೆಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಪೂಜೆ ಎಲ್ಲ ಮಾಡಿದ್ಮೇಲೆ ನೆಕ್ಸ್ಟು ಹೊರಗಡೆ ದೇವರು ಪೂಜೆಗೆ ಮತ್ತೆ ಕೊಡಬೇಕು. ನನ್ನ ಮಗಳು ಆಲ್ರೆಡಿ ಎದ್ದಿದ್ದು. ಅವಳು ಆಲ್ಮೋಸ್ಟ್ ಒಂದು 12 ಗಂಟೆ, ನಮ್ಮ ಮನೆಗೆ ಬರೋಷ್ಟೊತ್ತಿಗೆ ಒಂದು 12 ಕಾಲು ಆಗಿತ್ತು. ಆವಾಗ ಎದ್ದವಳು. ಆಲ್ಮೋಸ್ಟ್ ನಾವು ಬೆಳಗ್ಗೆ 4 ಗಂಟೆವರೆಗೂ ಮಲ್ಕೊಂಡಲೇ ಇಲ್ಲ. ಅವಳನ್ನ ಸುಧಾರಿಸಿದ್ದೆ ಅವತ್ತು ನೈಟೆಲ್ಲ ಆಗೋಯಿತು. ಅವತ್ತು ನೈಟೆಲ್ಲ ಫುಲ್ ನಿದ್ದೆ ಇಲ್ದಂಗೆ ಆಯಿತು. ಸೊ ಈಗ ಪೂಜೆ ಎಲ್ಲ ಮಾಡಿದ್ಮೇಲೆ ಪ್ರಸಾದ ಎಲ್ಲ ಹೊರಗಡೆ 6 ಜನ ಇರ್ತಾರೆ, ಅವ್ರಿಗೆಲ್ಲ ಪ್ರಸಾದ ಎಲ್ಲ ಹಂಚ್ತೀವಿ. ಸೊ ಹಾಗೆ ನೋಡ್ತಾ ಇರಿ ಯಾವ ರೀತಿ ಪೂಜೆ ಮಾಡ್ತಾರೆ ಅಂತ.
ಹಾಗೆ ಇದು ಆ ಹೊರಗಡೆ ದೇವ್ರನ್ನ ನಾವು ಒಳಗಡೆ ಕರ್ಸಿನ ಪೂಜೆ ಮಾಡಿದ್ವು, ಅದೇ ದೇವ್ರನ್ನ ಹೊರಗಡೆ ಮನೆಯಿಂದ ಈಚೆ ಬಂದು ದೇವ್ರನ್ನ ಕುಣಿಸ್ತಾರೆ. ಸೊ ಆ ತಮಟೆ ಸೌಂಡ್ಗೂ ಆ ರಾತ್ರಿ ನಿದ್ದೆನೇ ಬರೋಲ್ಲ ಹೇಳ್ಬೇಕು ಅಂದರೆ. ಈ ತಮಟೆ ಸೌಂಡು ದೇವ್ರನ್ನ ಎಲ್ಲ ನೋಡ್ತಿದ್ರೆ ಅವತ್ತು ನೈಟೆಲ್ಲ ನಾವು ಪೂರ ನಿದ್ದೆ ಬಂದಿರಲ್ಲ. ನಾನು ಆ ತಮಟೆ ಸೌಂಡ್ ಯಾವ ರೀತಿ ಇರುತ್ತೆ ಅಂತ ನನಗೆ ಸೊ ಅವತ್ತು ನೈಟೆಲ್ಲ ಅಷ್ಟಾಯಿತು. ಮತ್ತು ತುಂಬ ಲೇಟಾಗಿರೋದ್ರಿಂದ ಮತ್ತೆ ವೀಡಿಯೋಸ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಭಾನುವಾರ. ನನ್ನ ಮಗಳು ಈಚೆ ನೀರು ತುಂಬಿಟ್ಟಿದ್ರೆ ಹೋಗಿ ಅದ್ರಲ್ಲಿ ಕುತ್ಕೊಂಡು ಹೇಗೆ ಆಡ್ತಿದ್ದಾಳೆ ನೋಡಿ. ನಾವು ರೀಸೆಂಟಾಗಿ ತಿರುಪತಿಗೆ ಹೋಗಿದ್ವಿ. ಅಲ್ಲಿ ಕಲ್ಯಾಣಿಲಿ ನೀರಲ್ಲಿ ಆಟ ಆಡ್ಸಿದ್ವಿ, ಅಂದರೆ ಸ್ನಾನ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ನೀರಲ್ಲಿ ಆಟ ಆಡ್ಸಿದ್ವಿ. ಆವತ್ತಿಂದ ನೀರು ಇಲ್ಲೇ ಕಡ್ಲಿ ಬಕೆಟಲ್ಲಿ ಹೋಗಿ ಈ ಥರ ಕುತ್ಕೊಂಡು ನೀರಲ್ಲಿ ಅವಳೆ ಆಟ ಆಡ್ತಾಳೆ. ಎಷ್ಟು ಕರಲು ಬರೋಲ್ಲ. ಮತ್ತು ಅವಳನ್ನ ನೀರಿಂದ ಈಚೆ ಕರ್ಕೊಂಬರ್ಬೇಕಾದ್ರೆ ಒಂದು ಸಾಹಸ ಮಾಡ್ದಂಗೆ ಆಗುತ್ತೆ. ಅದರಲ್ಲೂ ಅವಳು ಕರೆದೇ ಬರೋದು, ಹಾಗೆ ಅಂತೂ ಬರೋಲ್ಲ. ಸೊ ಇಷ್ಟಿಂದ ವೀಡಿಯೋ ಹಾಕಿರಲಿಲ್ಲ. ಇನ್ಮೇಲೆ ವೀಡಿಯೋ ಕಂಟಿನ್ಯೂಸ್ಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ಮೇಲೆ ನಾನು ನಿಮಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅದು ತುಂಬ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕಮೆಂಟ್ ಮಾಡಿ. ಸೊ ತುಂಬ ದಿನ ಆದಮೇಲೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾಯಿರೋದು, ಎಡಿಟ್ ಮಾಡ್ತಿರೋದು. ಏನಾದ್ರು ಮಿಸ್ಟೇಕ್ ಆಗಿದ್ರು ನನಗೆ ತಿಳಿಸಿ ಅಂತ ಹೇಳ್ತಾ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.